ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಭಾನುವಾರ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಾವು ಹೊಸಕೋಟೆಗೆ ಹೋಗ್ತಾ ಇದ್ದೀವಿ ಮಣಿ ದಮ್ ಬಿರಿಯಾನಿನ ತಿನ್ನಲಿಕ್ಕೆ. ಸೊ ಇದನ್ನು ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು 4 ಗಂಟೆಗೆ ಎದ್ದು ರೆಡಿಯಾಗಿ 4:15 ಅಷ್ಟೊತ್ತಿಗೆ ಮನೆ ಬಿಟ್ವಿ. ತುಂಬ ಜನ ತುಂಬ ದೂರದಿಂದ ಬರ್ತಾರೆ, ಬಟ್ ನಮಗೆ ಇದು ಸ್ವಲ್ಪ ಹತ್ತಿರ ಇದೆ ಅಂತ ಅಂದರು ನಮ್ಮ ಮನೆಯವರು. ಸೊ ನಾನು ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ, ನನ್ನ ವೀಡಿಯೋನ ಯಾರೆಲ್ಲ ಮೊದಲ ಸಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸೆಂಟಾಗಿ ನನ್ನ ಚಾನಲ್ಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ನೋಡಿ, ಬೆಳಗ್ಗೆ ಇಬ್ಬನಿ ಎಷ್ಟು ಚೆನ್ನಾಗಿದೆ, ಕಣ್ಣಿಗೆ ಹಬ್ಬ. ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ಸೂಪರಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ. ಹೊಸಕೋಟೆ ಟೋಲ್ಗೇಟ್ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಮಂಜಿದೆ, ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಹೊಸಕೋಟೆಯಲ್ಲಿ ಸುಮಾರು ಬಿರಿಯಾನಿ ಸೆಂಟ್ರ್ಗಳಿದ್ದಾವೆ, ಬಟ್ ಆನಂದ್ ಮತ್ತು ಮಣಿ ದಮ್ ಬಿರಿಯಾನಿ ತುಂಬ ಫೇಮಸ್ ಅಲ್ವಾ. ಸೊ ಕೇಳಿದ್ವಿ, ಹೋಗಿರಲಿಲ್ಲ ನಾನು. ಸೊ ಇವತ್ತೇ ನಾನು ಹೋಗ್ತಾ ಇರೋದು. ಬನ್ನಿ ನೋಡೋಣ. ಸುಮಾರು 2 ಗಂಟೆ 3 ಗಂಟೆಗೆ ಜನ ಬರ್ತಾರೆ ಅಂತೆ, ನಾನು ನೋಡಿಲ್ಲ ಅಲ್ವಾ. ಸೊ ನೋಡೋಣ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಸಖತ್ತಾಗಿದೆಯಪ್ಪ ವೆದರು. ಈ ಟೈಮಲ್ಲಿ ಜರ್ನಿ ಮಾಡೋದು ಸಖತ್ತಾಗಿರುತ್ತೆ. ಆಹಾ ನೋಡಿ ಬೈಕು, ಅಯ್ಯೋ 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 ಅಯ್ಯೋ, ಲಾರಿ, ಕಂಟೈನರ್ ಲಾರಿ ನೋಡಿದರೆ ಭಯ ಆಗುತ್ತೆ. ಚೆನ್ನಾಗಿದೆ ವೆದರು, ಪರವಾಗಿಲ್ಲ. ನಮ್ಮ ಯಜಮಾನ್ರು ಇದ್ದಾರಲ್ವ, ಸೇಫಾಗಿ ಗಾಡಿನ ಓಡಿಸ್ತಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಮಂಜು ಕಣ್ಣಿಗೆ ಹಬ್ಬ. ನೋಡಿ ಇವೆಲ್ಲ ಬಿರಿಯಾನಿ ಸೆಂಟರ್ಸ್ ಇಲ್ಲಿರೋದು ಕಾಣಿಸ್ತಾ ಇದೆ, ಬಟ್ ಮಂಜಿರೋದ್ರಿಂದ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಕ್ಲಾರಿಟಿ ಇಲ್ಲ. ಇವೆಲ್ಲ ಬಿರಿಯಾನಿ ಸೆಂಟರ್ಸು. ಬನ್ನಿ ಹೋಗೋಣ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಮಣಿ ದಮ್ ಬಿರಿಯಾನಿ ಹತ್ತಿರ ಬಂದಿದ್ದೀವಿ. ವೆಹಿಕಲ್ಸ್ ಎಲ್ಲ ಇಲ್ಲೇ ಸ್ಟಾಪ್ ಆಗಿದೆ, ಇಲ್ಲಿಂದನೇ ಪಾರ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಜಾಮ್ ಆಗಿದೆ, ಮೇ ಬಿ ಹತ್ತಿರ ಬಂದಿದ್ದೀವಿ. ಓಕೆ, ಆಲ್ಮೋಸ್ಟ್ ರೀಚ್ಡ್. ಈ ಟೈಮ್ಗೆ ಆಲ್ರೆಡಿ ತಿಂದುಬಿಟ್ಟು ಹೋಗ್ತಾ ಇದ್ದಾರೆ. ಇವಾಗ ಬರೋರು ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಜನ ಇನ್ನೂ ಬರ್ತಾನೇ ಇದ್ದಾರೆ. ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಆ ಕಡೆ ಎಲ್ಲ ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ಬಂದ್ವಿ. ಗಾಡಿನ ಪಾರ್ಕ್ ಮಾಡಿ ಹೋಗೋಣ ಒಳಗಡೆ. ಚೆನ್ನಾಗಿದೆ ಅಲ್ಲ. ಓಹೋ ನೋಡಿ ತಗೊಂಡು ಬರ್ತಾ ಇದ್ದಾರೆ. ಆ ಬಿರಿಯಾನಿ ವಾಸನೆ ಘಮ ಅಂತ ಹೊಡಿತೈತ್ರಿ. ಆಹಾ ನೋಡಿ, ಕೈಯಲ್ಲೆಲ್ಲ ಬಿರಿಯಾನಿ ಹಿಡ್ಕೊಂಡು ಬರ್ತಾವ್ರೆ. ಫೈನಲಿ ಮಣಿ ದಮ್ ಬಿರಿಯಾನಿ ಹೋಟೆಲ್ ಸಖತ್ತಾಗಿದೆ. ಫೈನಲಿ ಬಂದು ಕ್ಯೂವಲ್ಲಿ ನಿಂತಿದ್ದೀವಿ. ಕ್ಯೂ ನೋಡಿ ಇಷ್ಟು ಉದ್ದ ಇದೆ, ಮೇ ಬಿ ಒಂದು ಅರ್ಧ ಗಂಟೆ ಆಗ್ಬೋದು. ಎಷ್ಟು ಜನ. ಆ ಕಡೆ ಎಲ್ಲ ಶೆಡ್ಗಳಿದ್ದಾವೆ, ಕೂತ್ಕೊಂಡೆಲ್ಲ ಊಟ ಮಾಡಲಿಕ್ಕೆ ಚೆನ್ನಾಗಿದೆ. ಸೊ ನಾನೆಲ್ಲ ರೇಟ್ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನಿಮಗೆ. ತುಂಬ ಜನ ಇದ್ದಾರೆ. 280 ಬಿರಿಯಾನಿ, 120 ಕಬಾಬು, ಎರಡಕ್ಕೂ ಸೇಮ್ ಟೈಮಲ್ಲೇ ನಾವು ಟೋಕನ್ ತಗೊಂಡ್ವಿ. ಪಾರ್ಸಲು ಕಟ್ಸ್ಕೊಂಡ್ವಿ. ತಗೊಂಡು ಈ ಕಡೆ ಬಂದು ಸೈಡಿಗೆ ಒಂದು ಶೆಡ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಚೇರ್ಸ್ ಎಲ್ಲ ಹಾಕಿ ಚೆನ್ನಾಗಿದೆ ಫೆಸಿಲಿಟಿ. ವರ್ತ್, ಬಂದಿರೋದಕ್ಕೂ ವರ್ತ್. ಕಬಾಬ್ ಸಖತ್ತಾಗಿದೆ. ರೈಸು ಫ್ಲೇವರ್ ತುಂಬ ಚೆನ್ನಾಗಿದೆ. ಅವರು ಗೀ ಹಾಕಿಬಿಟ್ಟು ಮಾಡೋದಲ್ವ, ತುಂಬ ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಮಟನು ಅಷ್ಟೇ ತುಂಬ ಸಾಫ್ಟಾಗಿ ಬೆಂದಿತ್ತು. ಬಂದಿರೋದಕ್ಕೂ ವರ್ತ್ ಅನ್ನಿಸ್ತು ನನಗೆ. ಕಬಾಬ್ ಸೂಪರು. ಸೊ ಊಟ ಎಲ್ಲ ಮಾಡಿಬಿಟ್ಟು ನಾವು ಹೊರಡೋ ಅಷ್ಟೊತ್ತಿಗೆ 6:30 ಆಯಿತು. ಸೊ ನಾವು ಮನೆಗೂ ಪಾರ್ಸಲ್ ತಗೊಂಡಿದ್ವಿ.
ಬಿರಿಯಾನಿ ತಿಂದ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ತಿಂದ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದೆಯಾ, ಚೆನ್ನಾಗಿ ನಿದ್ದೆ ಮಾಡೋದು. ನೋಡಿ ಈ ಚಳಿಯಲ್ಲಿ ಬೆಳಗ್ಗೆ 6:30ಗೆ ಇನ್ನೂ ಇಬ್ಬನಿ ಎಷ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರು, ಎಷ್ಟು ಚಂದ. ಆಹಾ, ಈ ಅಪಾರ್ಟ್ಮೆಂಟ್ಗಳೆಲ್ಲ 10ನೇ ಫ್ಲೋರ್ 11ನೇ ಫ್ಲೋರಲ್ಲಿ ಇರೋರಿಗೆಲ್ಲ ಕಣ್ಣಿಗೆ ಹಬ್ಬ ಇರುತ್ತೆ, ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ವ್ಯೂಸ್ ಎಲ್ಲ. ಫೈನಲಿ ಎಷ್ಟು ಚೆಂದ ಆಗಿದೆ. ಬಿರಿಯಾನಿ ತುಂಬ ಟೇಸ್ಟ್ ಆಗಿತ್ತು, ತುಂಬ ರುಚಿಯಾಗಿತ್ತು. ಸೊ ನೀವೆಲ್ಲ ಯಾರೆಲ್ಲ ಹೋಗೋಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಒಂದು ಸರಿ ವಿಸಿಟ್ ಮಾಡಿ. ನಾನಂತೂ ಹೋಗ್ಬಿಟ್ಟು ಬಂದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.